ಸರ್ ಐಜಿ ಏನ್ ಹೇಳಿದ್ರು? ಆಗಲ್ಲ ಅಂದ್ರು. 2 ಗಂಟೆಲಿ ಇದೆಲ್ಲ ಸಾಧ್ಯ ಇಲ್ಲ ಅಂದ್ರು. ಸಿನಿಮಾದವರು ಏನ್ ಬೇಕಾದ್ರೂ ಮಾಡಬಹುದು, ಇವ್ರನ್ನೇ ಪ್ರಯತ್ನ ಮಾಡಿ ಅಂದ್ರು. ಕರೆಕ್ಟ್, ನಿಮಗೆ ಅವ್ರಿಗೆ ಮಾತು ಹೇಳಿದ್ದು ಕರೆಕ್ಟ್. ಎದ್ರೆ ಕೂತ್ರೆ ಉಸಿರಾಡಿದ್ರೆ ಯಾವಾಗ ನೋಡಿದ್ರು ಸಿನಿಮಾ 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 ಅಂತಿದ್ರಿ. ಉಳಿಸಿ ನನ್ ಮಗಳನ್ನ, ಉಳಿಸಿ ನಿಮ್ ಸಿನಿಮಾಯಿಂದ ಉಳಿಸಿ ನನ್ ಮಗಳನ್ನ. ಇವತ್ತು ಉಳಿಸಿ. ಜನರ ಚಪ್ಪಾಳೆಗೆ, ಶಿಳ್ಳೆಗೆ, ಅವ್ರ ಸಂತೋಷಕ್ಕೆ ನಿಮ್ಮನ್ನ ನೀವೇ ಅರ್ಪಿಸ್ಕೊಂಡ್ಬಿಟ್ಟಿದ್ದೀರಲ್ಲ. ಸಿನಿಮಾದಲ್ಲಿ ನೀವು ಸಾಕಷ್ಟು ಸಾಧಿಸಿರ್ಬಹುದು, ಬಟ್ ಆಸ್ ಅ ಫ್ಯಾಮಿಲಿ ಮ್ಯಾನ್ ಯು ಆರ್ ಅ ಲೂಸರ್. ಎಲ್ರ ಮುಂದೆ ಏನಿದೆಲ್ಲ ಕೇಳಿಸ್ಕೊಳ್ಳಿ ಬಿಡಿ. ಜನರಿಗೂ ಗೊತ್ತಾಗ್ಬೇಕು. ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಕೂಡ ಇವತ್ತು ನಮ್ಮ ಮಗಳನ್ನ ಉಳಿಸ್ಕೊಳ್ಳೋ ಶಕ್ತಿ ಇಲ್ವಲ್ಲ. ಈ ಸ್ಟಾರ್ಡಮ್ ಎಲ್ಲ ಬರೀ ಸ್ಕ್ರೀನ್ ಮೇಲೆ ಮಾತ್ರ, ರಿಯಲ್ ಲೈಫ್ ನಲ್ಲಿ ಅಲ್ಲ. ಜನ ನಿಮಗ್ ಸ್ಪಂದಿಸೋದು ಸ್ಕ್ರೀನ್ ಮೇಲ್ ಮಾತ್ರ. ಈಗ ನೀವ್ ಎಷ್ಟೇ ಸ್ಕ್ರೀನ್ ಮಾಡಿದ್ರು ಅವ್ರ ತಲೆಗೆ ಹೋಗಲ್ಲ. ಎಷ್ಟೊತ್ತು ನೀನು ಕಿರ್ಚಾಡ್ತಿದ್ಯಲ್ಲ, ಈ ಮೀಡಿಯಾದವ್ರು ನಿನ್ನ ಕವರ್ ಮಾಡ್ತಿದ್ರಲ್ಲ, ನಿನಗಿಷ್ಟೊತ್ತು ಅವ್ರು ಕೊಟ್ಟಿದ್ದ ಇಂಪಾರ್ಟೆನ್ಸು ನೀನ್ ಈ ಕ್ರೇಜಿ ಸ್ಟಾರ್ ಹೆಂಡ್ತಿ ಅಂತ. ಈ ಕ್ರೇಜಿ ಸ್ಟಾರ್ನ ಸೃಷ್ಟಿ ಮಾಡಿರೋದು ಈ ಜನ, ಇಷ್ಟರ ಮಟ್ಟಿಗೆ ಬೆಳೆಸಿರೋದು ಈ ಜನನೇ. ನನ್ನ ಪ್ರತಿಯೊಂದು ಕನಸಿಗೂ ರೆಕ್ಕೆ ಆಗಿದ್ದಿದ್ದು ಜನ. ನಾನು ಗೆದ್ದಾಗ ಮಾತ್ರ ಜೊತೆಲಿದ್ರು ಅನ್ಕೋಬೇಡ, ನಾನು ಸೋತಾಗ್ಲೂ ಜೊತೆಗಿದ್ರು. ಈಗ ಈ ನೋವಿಗೂ ಜೊತೆಗಿರ್ತಾರೆ ಈ ಜನ. ನಮ್ಮ ಮಗಳು ನಮ್ಮನ್ ಬಿಟ್ಟು ಹೋದ್ಲು ಅಂತ ಕ್ರೇಜಿ ಸ್ಟಾರ್ ಮೇಲೆ ಹಾಗೆ ಸತ್ಸೋದು ಸರಿಯಲ್ಲ ರೀ. ಒಬ್ಬಳೇ ಮಗಳು ಪ್ರೀತಿ ಪ್ರೇಮ ಅಂತ ಯಾರ ಹಿಂದೆನೋ ಓಡ್ ಹೋದ್ಲು. ಎಲ್ಲಿದ್ದಾಳೋ, ಹೇಗಿದ್ದಾಳೋ ಎಲ್ಲ ಅವನಿಂದಾನೆ, ಅವನ ಸಿನಿಮಾ ಇಂದಾನೆ. ವಯಸ್ಸಿಗೆ ಬಂದವ್ರಿಗೆ ಪ್ರೀತಿ ಪ್ರೇಮ ಅಂತ ಮನಸ್ಸು ಕೆಡ್ಸಿರೋದು ಅವನೇ. ನನ್ನ ನೋವನ್ನ ಅವನು ಅನುಭವಿಸ್ಲಿ. Double 900123456. ಕ್ರೇಜಿ ಸ್ಟಾರ್ ಮನವಿ ತಿರಸ್ಕರಿಸಿದ ಐಜಿ. ಕ್ರೇಜಿ ಸ್ಟಾರ್ಗೆ ಐಜಿ ಕಿರಿಕ್. ಕರ್ನಾಟಕದ ಹೆಸರಾಂತ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರ. ಹಲೋ, ನಾನು ರವಿಚಂದ್ರನ್ ಮಾತಾಡ್ತಾ ಇದ್ದೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮಾತಾಡ್ತಾ ಇದ್ದೀನಿ. ಸರ್ ನೀವಾ? ಅದಕ್ಕೆ ಕ್ರೇಜಿ ಸ್ಟಾರ್. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಹೇಳಿ ಸರ್, ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ನ ಮಗಳು ಪ್ರಾಣ ಈಗ ನಿಮ್ಮ ಕೈಯಲ್ಲಿ ಇರೋದು 1.5 ಗಂಟೆ ಮಾತ್ರ. ಮೈಸೂರು ಸನ್ ಜೋಸಫ್ ಹಾಸ್ಪಿಟಲಿಂದ ಹೃದಯ ತಗೊಂಡು ಬ್ಯಾಂಗ್ಳೂರು ಇಂಡಸ್ ಹಾಸ್ಪಿಟಲ್ ರೀಚ್ ಆಗಬೇಕು. ನಿಮ್ಮ ಹತ್ರ ವಿಡಿಯೋ ಕಾನ್ಫರೆನ್ಸ್ ಇದೆಯಾ? ವಿಡಿಯೋ ಕಾನ್ಫರೆನ್ಸಾ? ನನ್ನ ಫೋನಲ್ಲಿ ಇದೆ ವಿಡಿಯೋ ಕಾನ್ಫರೆನ್ಸ್. ಸರ್ ಇದೆ ಸರ್. ಆ ಫೋನಿಂದ ನನಗೊಂದು ವಿಡಿಯೋ ಕಾಲ್ ಮಾಡಿ. ಓಕೆ ಸರ್. 98448476. ಸರ್ ನಾನು ಯುವ ಅವ್ರ ಅಣ್ಣ ಸರ್, ಧರ್ಮ. ನಾನು ಇನ್ಶೂರೆನ್ಸ್ ಏಜೆಂಟ್ ಸರ್. ಸರ್ ಒಂದು ನಿಮಿಷ ಸರ್, ನಾನು ಮಿಸ್ಸಸ್ ಮಾತಾಡ್ತಾ ಕೊಟ್ಟೆ ಸರ್. ಹಲೋ, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಇವನು ಅದಕ್ಕೆ ಸರ್. ನೋಡಿಮ್ಮ, ದಯವಿಟ್ಟು ಟೈಮ್ ಇಲ್ಲ, ಫೋನ್ನ ಯುವ ಕೊಡ್ತೀರಾ ಪ್ಲೀಸ್? ಸಾರಿ ಸರ್, ಮಾತಾಡ. ಯುವ, ಹೇಳಿ ಸರ್. ಥ್ರೂಔಟ್ ಜರ್ನಿಯಲ್ಲಿ ನಾನು ವಿಡಿಯೋ ಕಾನ್ಫರೆನ್ಸಲ್ಲಿ ಇರ್ತೀನಿ. ನೀವು ನನ್ನ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲೇಬೇಕು. ಎಸ್ ಸರ್. ನೋಡಿದ್ರೇನ್ರಿ, ಇವನ್ ಒಳ್ಳೆತನ ಕ್ರೇಜಿ ಸ್ಟಾರ್ನ ಕೂಡ ಮುಟ್ಟಿದೆ. ನಮ್ ಯುವ ಯಾವ್ದೋ ಹುಡುಗನ ಆಸ್ಪತ್ರೆಗೆ ಸೇರಿಸ್ತಾ, ಆದ್ರೆ ಇವತ್ತು ಅದೇ ಹುಡುಗನ್ ಹೃದಯನೇ ಇವನ್ ಪೂಜಿಸೋ ಕ್ರೇಜಿ ಸ್ಟಾರ್ ಮಗಳು ಪ್ರಾಣ ಉಳ್ಸೋದಕ್ ಬೇಕು. ಈ ಯುವ, ನಿನ್ನ ಅಭಿಮಾನಕ್ಕೆ ಇದಕ್ಕಿಂತ ದೊಡ್ಡ ಪರೀಕ್ಷೆ ಇಲ್ಲ ಕಣೋ. ಹೌದು ಕಣೋ, ಐ ಆಮ್ ಪ್ರೌಡ್ ಆಫ್ ಯು. ಅವರೇ ಫೋನ್ ಮಾಡಿ ಇಷ್ಟು ದೊಡ್ಡ ಕೆಲಸ ಒಪ್ಸಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಕಣೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.
ಹಲೋ Dr. Dilip, get ready for the surgery and be at the operation theater in 10 minutes. I know you're on leave, but do come. ಹಲೋ, ಹೇಳಿ ಡಾಕ್ಟರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಒಂದು ರೆಸಿಗ್ನೇಷನ್ ಲೆಟರ್ ಬರ್ ಟೇಬಲ್ ಮೇಲೆ ಇಟ್ಟು ಬದುಕೋಕ್ ಬೇರೆ ಏನಾದ್ರು ದಾರಿ ಇದೆಯಾ ನೋಡ್ಕೊಳ್ಳಿ. ದಟ್ ಇಸ್ ಆಲ್ ಯು ಕ್ಯಾನ್ ಡೂ ಫಾರ್ ಮೀ ನಾವ್. ಏನ್ ಜೋಕಾ? ಇದು ಜೋಕ್ ಅಲ್ದೆ ಇನ್ನೇನ್ರಿ? ರೆಸಿಪಿಯೆಂಟ್ಸ್ ಕಾಯ್ತಾ ಇದಾರೆ, ಡೋನರ್ಸ್ ರೆಡಿ, ಆಪರೇಷನ್ ಮಾಡಕ್ ನಾವು ಡಾಕ್ಟರ್ಸ್ ರೆಡಿ ಇದೀವಿ. ಎಸ್ ಅಂತ ಗ್ರೀನ್ ಸಿಗ್ನಲ್ ಕೊಡ್ಬೇಕಾದ್ರೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಸರ್, ನಮ್ಮ ಪ್ರಾಬ್ಲಮ್ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರಾಬ್ಲಮ್ 1000 ಇರುತ್ತೆ, ಅದನ್ನ ದಾಟ್ಕೊಂಡೇ ಮುಂದೆ ಹೋಗ್ಬೇಕು. ಇಲ್ಲಿ ಪಿಕ್ನಿಕ್ ಹೋಗೋ ಪರ್ಮಿಷನ್ ಕೇಳ್ತಾ ಇದಾರೆ. ಇಟ್ಸ್ ಮ್ಯಾಟರ್ ಆಫ್ ಲೈಫ್ ಅಂಡ್ ಡೆತ್. ಒಬ್ಬ ಮಿನಿಸ್ಟರ್ ಮಾತ್ರ ಫೋನ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ. 1 ಗಂಟೆಗೆ ಮುಂಚೆ ರೋಡ್ ಬ್ಲಾಕ್ ಮಾಡ್ತೀರಿ. ನೀವು ನೋ ಅಂದಿದ್ರಿಂದ ಅಂತ ದೊಡ್ಡ ವ್ಯತ್ಯಾಸ ಏನಾಗೋಲ್ಲ ಬಿಡಿ. ಎಲ್ಲಾ ದಿನಗಳ ಹಾಗೆ ಈ ದಿನನೂ ಮುಗ್ದು ಹೋಗುತ್ತೆ, ಮರ್ತು ಹೋಗುತ್ತೆ. ಆದ್ರೆ ನೀವು ಎಸ್ ಅಂದಿದ್ರೆ ದೊಡ್ಡ ಇತಿಹಾಸ ಆಗ್ತಿತ್ತು. ಯು ಹ್ಯಾವ್ ಮಿಸ್ ದ ಚಾನ್ಸ್, ಬಟ್ ದ ಮಿಷನ್ ಇಸ್ ಆನ್. ಡಾಕ್ಟರ್ ದಿಲೀಪ್. ಹಲೋ, ಐ ಆಮ್ ರಾಮ್. ನನಗೆ ಚಾಲೆಂಜ್ ಮಾಡ್ತಾನ ಅವನು. ಕರೆಕ್ಟ್ ಸರ್, ನಮ್ಗೆ ಹೆಂಗ್ ಸರ್ ಚಾಲೆಂಜ್ ಮಾಡ್ತಾನ ಅವ್ನ ಗಾಡಿ ಬೆಂಗಳೂರು ಹೇಗೆ ರೀಚ್ ಆಗುತ್ತೋ ನಾನು ನೋಡ್ತೀನಿ. ಬ್ಯಾಂಗ್ಳೂರ್ ಟು ಮೈಸೂರು ಎಲ್ಲ ಪೊಲೀಸ್ ಫೋರ್ಸ್ಗಳನ್ನ ಟಚ್ ಬರಕ್ಕೆ ಹೇಳಿ. ಎಸ್ ಸರ್. ಸ್ವಲ್ಪ ಫೋನ್ ತಗೋ. ಸ್ಪೀಕರ್ ಆನ್ ಮಾಡು. ಅಯ್ಯೋ ಅಯ್ಯೋ ಅಯ್ಯೋ, IG ಬಾಕ್ಸ್ ಬೇಗ ಆನ್ ಮಾಡು, ಆನ್ ಮಾಡು. ಸರ್, ಗುಡ್ ಮಾರ್ನಿಂಗ್ ಸರ್. ಕಾಣಿಸಲ್ಲ, ಕೂತ್ಕೊಳ್ರಿ. ಹಾ ಮಿಸ್ಟರ್ ಗೋಪಾಲ್, ಆ ಕ್ರೇಜಿ ಸ್ಟಾರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದ್ದಾನೆ. ಹೌದು ಸರ್. ಅಯ್ಯೋ, ಕೂತ್ಕೊಳ್ರಿ. ಅವರ XTL 4455 ಗಾಡಿ ಮೈಸೂರಿಂದ ಬೆಂಗಳೂರಿಗೆ ಆಸ್ಪತ್ರೆಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಶ್ರೀರಂಗಪಟ್ಟಣ ದಾಟಬಾರದು. ಏನಾದ್ರೂ ಕೇಸ್ ಹಾಕೊಳ್ಳಿ, ಬಟ್ ಸ್ಟಾಪ್ ಹಿಮ್. ಇಲ್ಲ ಅಂದ್ರೆ ಯು ಆರ್ ಡಿಸ್ಮಿಸ್ಡ್. ಅಯ್ಯೋ ಅಯ್ಯೋ ಅಯ್ಯೋ, ಸರ್ ಸರ್, ಹಾಗೆಲ್ಲ ಮಾಡ್ಬೇಡಿ ಸರ್. ಸರ್ ಪ್ಲೀಸ್ ಸರ್, ಸರ್ ಯು ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್ ಸರ್. ಮಿಸ್ಟರ್ ದಯಾನಂದ್, ಓ ಸಾರಿ, ಇವರು ನಮ್ಮ ಐಜಿನ ವಿಲ್ಲನ್ನ. ಇವ್ರ ನಮ್ಮ ಐಜಿನೇ, ಇದು ಪರ್ಸನಲ್ ವ್ಯವಹಾರ. ಏನೇ IG ಹೇಳಿರೋ ಕೆಲಸ ಮಾಡ್ತೀರಾ? ನಮ್ ಕ್ರೇಜಿ ಸ್ಟಾರಿಗೆ ತೊಂದ್ರೆ ಕೊಡ್ತೀರಾ? ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ. ನಿಮ್ ತಲೆ ಮೇಲಿರೋ ಟೋಪಿ ಬೇಕಾ ಅಥವಾ ಹೆಂಡತಿ ಕುತ್ತಿಗೆಯಲ್ಲಿರೋ ತಾಳಿ ಬೇಕಾ? ಅಯ್ಯೋ ಅಯ್ಯೋ ಅಯ್ಯೋ, ಹಾಗೆಲ್ಲ ಮಾಡ್ಬೇಡ ಕಣೆ, ದುಡುಕ್ಬೇಡ ಕಣೆ, ಪ್ಲೀಸ್ ಕಣೆ, ನನ್ ಮಾತು ಕೇಳು. ನಿಮ್ ಕೆಲ್ಸ ಹೋದ್ರೂ ಚಿಂತೆ ಇಲ್ಲ, ಇಡೀ ಜೀವನ ನಿಮ್ಮನ್ ಹೇಗೋ ಸಂಪಾದನೆ ಮಾಡಿ ಸಾಕ್ತೀನಿ. ಅಯ್ಯೋ, ನೀನು ಆ ರೀತಿಯಲ್ಲ ಸಂಪಾದನೆ ಮಾಡಿ ನನ್ನ ಸಾಕ್ಬೇಡ ಕಣೆ, ಪ್ಲೀಸ್ ಕಣೆ. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಹೆಂಡ್ತಿನ ಕೆಲ್ಸನ, ತಾಳಿನ ಟೋಪಿನ, ಹೆಂಡ್ತಿನ ಕೆಲ್ಸನ,